ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ. ನಹಿ ಜ್ಞಾನೇನ ಸದೃಶಂ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಜ್ಞಾನಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅಂತ. ಇಂಥ ಜ್ಞಾನ ನಮ್ಮ ಒಳಗೆ ಎಲ್ಲಿಂದ ಹುಟ್ಟಿತು, ಹೇಗೆ ಹುಟ್ಟಿತು, ಈ ಜ್ಞಾನ ಹೇಳಿದರೆ ಏನು, ಇನ್ನು ಈ ಜ್ಞಾನವನ್ನು ನಮಗೆ ಕೊಟ್ಟವರು ಯಾರು, ಅವರು ಹೊರಗಿದ್ದಾರಾ ಅಥವಾ ನಮ್ಮ ಒಳಗೆ ಇದ್ದಾರಾ? ಇಂಥ ಒಂದು ದೊಡ್ಡ ಅಂತರ್ಯಾತ್ರೆಯ ಕಥೆ ಇದು. ಶಿವನ ತಾಂಡವ, ಶಕ್ತಿಯ ಲಾಸ್ಯ ಅಂತ. ಶಿವನ ತಾಂಡವದಲ್ಲಿ ಶಿವ ತನ್ನ ಡಮರನ್ನು ಬಡಿತಾನೆ. ಆ ಡಮರುವಿನಿಂದ ಅಕ್ಷರಗಳು ಹುಟ್ಟಿತು. ಹೀಗೆ ಹುಟ್ಟಿದ ಅಕ್ಷರಗಳು ಮಹೇಶ್ವರ ಸೂತ್ರದಲ್ಲಿ ಈ 56 ಅಕ್ಷರಗಳು ಹೇಗೆ ಹುಟ್ಟಿದವು, ಇನ್ನು ಹಾಗೆ ಹುಟ್ಟಿದಂಥ ಅಕ್ಷರಗಳಿಗೆ ಡಮರು ಯಾವುದು? ಆಕಾಶ ತತ್ವವಾಗಿ ನಿಂತಂಥ ಶಿವ. ಆ ಆಕಾಶ ತತ್ವದಲ್ಲಿ ಈ ನಮ್ಮ ಶರೀರ ಇದೆ, ಬ್ರಹ್ಮ ಅಂತ. ಹಾಗೆಯೇ ಈ ಶರೀರದಲ್ಲಿ ವಿದ್ಯುತ್ಕಾಂತೀಯ ತರಂಗ ಇದೆ. ಆ ವಿದ್ಯುತ್ಕಾಂತೀಯ ತರಂಗ ಬೇರೆ ಬೇರೆ ಚಕ್ರಗಳ ತರಂಗದ ಅಂತರಕ್ಕೆ ಅನುಗುಣವಾಗಿ ಇಲ್ಲಿ 9 ಕೋಟೆಗಳಾಗಿ ನಿಂತಿದೆ ಅಂತ ಹೇಳಿದ್ರೆ ಇಲ್ಲಿ ವಿಷತೀತೀತಿ ವಿಷ್ಣುವ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಹಾಗೆಯೇ ಎಲ್ಲಿ ವ್ಯಾಪಿಸಿಕೊಂಡದ್ದು ಕೇಳಿದರೆ ಅದು ಲಿಂಗ ಶರೀರದಲ್ಲಿ. ಇಂಥ ಲಿಂಗ ಶರೀರದ ದಕ್ಷಿಣದ ಧ್ರುವದಿಂದ ಉತ್ತರದ ಧ್ರುವದ ಕಡೆಗೆ ವಿದ್ಯುತ್ಕಾಂತೀಯ ತರಂಗ ಹರಿಯುತ್ತದೆ. ಈ ತರಂಗ ಹರಿಯುವಾಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಹೀಗೆ ಸಹಸ್ರಾರದಿಂದ ಇನ್ನು ಪುನಃ 10-15 ಮೀಟರ್ ಎತ್ತರಕ್ಕೆ ಹೋಗಿ ಅದರ ಉತ್ತರ ಧ್ರುವದಲ್ಲಿ ಅದು ಕಾರಂಜಿಯಾಗಿ ಹೊರಗೆ ಹಾರ್ತದೆ. ಮತ್ತು ಪುನಃ ಅದು ಗಂಗಾ ತರಂಗಾಗಿ ಕೆಳಗೆ ಬರ್ತದೆ. ಹೀಗೆ ಹರಿಯುವಾಗ ಈ ಮೂಲಾಧಾರದಲ್ಲಿ 4 ದಳಗಳಿದೆ, ಸ್ವಾಧಿಷ್ಠಾನ ಚಕ್ರದಲ್ಲಿ 6 ದಳಗಳಿದೆ, ಮಣಿಪುರ ಚಕ್ರದಲ್ಲಿ 10 ದಳಗಳು, ಅನಾಥ ಚಕ್ರದಲ್ಲಿ 12 ದಳಗಳು, ಹಾಗೆಯೇ ವಿಶುದ್ಧಿ ಚಕ್ರದಲ್ಲಿ 16 ದಳಗಳು, ಆಜ್ಞಾ ಚಕ್ರದಲ್ಲಿ 2 ದಳಗಳು. ಇನ್ನು ಇದಲ್ಲದೆ ಲಂ, ವಂ, ರಂ, ಯಂ, ಹಂ, ಸಂ ಅಂತೇಳಿ ಪುನಃ 6 ಅಕ್ಷರಗಳು. ಇನ್ನು ಈ ಅಕ್ಷರಗಳೆಲ್ಲ ಇರುವುದು ಪರದಲ್ಲಿ. ಇದು ಶರೀರ ಇಹ. ಆ ಪರದಲ್ಲಿರುವಂಥ ಅಕ್ಷರಗಳು ಈ ಶರೀರದೊಂದಿಗೆ ಸೇರಿ ಅಂತ ಹೇಳಿದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಹಾಗೆ ಆಜ್ಞಾ, ಸಹಸ್ರಾರ ಅನ್ನುವಂಥ ಈ 7 ಚಕ್ರಗಳೊಂದಿಗೆ ಸೇರಿದಾಗ ಅದು ಎದೆಯ ಮಧ್ಯಭಾಗದಲ್ಲಿ ಭಾವನೆಗೆ ಸಿಗ್ತದೆ. ಅದೇ ಪಶ್ಯಂತೀಯಂ ಯೋಗಿನೋ ಯೋಗಿರ್ಧ್ಯಾನಗಮ್ಯಂ ಯೋಗಿರ್ಬಿರ್ಧ್ಯಾನಗಮ್ಯಂ ಅಂದರೆ ಯೋಗಿ ತನ್ನ ಹೃದಯದಲ್ಲಿ ನೋಡ್ತಾನೆ ಅಂತ. ಪಶ್ಯಂತಿ ನೋಡ್ತಾನೆ. ಇನ್ನು ಅದಲ್ಲಿಂದ ವಿಶುದ್ಧಿ ಚಕ್ರಕ್ಕೆ ಅಂತ ಹೇಳಿದರೆ ಗಂಟಲಿನ ಭಾಗಕ್ಕೆ ಬರುವಾಗ ಇಲ್ಲಿ ವೋಕಲ್ ಕಾರ್ಡ್ ಅಂತ ಇದೆ, ಅದರಲ್ಲಿಂದ 2 ಸರಿಗೆ ಆಗಿದೆ. ಈ ಸರಿಗೆ ಅಲ್ಲಿ ಅಲ್ಲಾಡ್ತದೆ ಅಂದರೆ ಕಂಪಿಸ್ತದೆ, ಅದಕ್ಕೆ ಮಧ್ಯಮ ಅಂತ. ಈ ಮಧ್ಯಮದಲ್ಲಿ ಇಲ್ಲಿ ಸ್ವರಗಳು ಅಂತ ಇದೆ. ಇನ್ನು ಹೊರಗೆ ಬಂದಂಥ ಶಬ್ದಕ್ಕೆ ವೈಖರಿ ರೂಪದ ಶಬ್ದ ಅಂತ. ನಾವು ಅವನ ಮಾತಿನ ವೈಖರಿ ನೋಡು ಅಂತ ಹೇಳ್ತೇವೆ, ಹಾಗೆ ಅದು ವೈಖರಿ ರೂಪದ ಶಬ್ದಗಳು ನಾವೆಲ್ಲ ಕೇಳಿಸಿಕೊಳ್ಳುವುದು ಕಿವಿಯಿಂದ. ಹೀಗೆ ಶಬ್ದಕ್ಕೆ ಇಲ್ಲಿ 4 ರೂಪ ಇದೆ. ಇನ್ನು ಈ ಶಬ್ದ ಮಧ್ಯಮದಿಂದ ವೈಖರಿಗೆ ಬರಬೇಕಿದ್ರೆ ಮೊದಲು ಸ್ವರಗಳು ಹುಟ್ಟುತ್ತದೆ. ಇದು ಕಂಠ್ಯ ಅಂತ. ಅದರಲ್ಲಿ ಅ, ಆ, ಇ, ಉ, ಎ, ಓ, ಔ ಇದೆಲ್ಲವೂ ಕಂಠ್ಯ. ಹಾಗೆಯೇ ಕಕ, ಗಗ, ಞ ಅಂತ ಹೇಳುವಾಗ ತಾಳವ್ಯ ಅಂತ. ಚಚ, ಜಜ, ಞ ಅಂತ ಹೇಳುವಾಗ ಮೂರ್ಧನ್ಯ ಅಂತ. ಆಗ ನಾಲಗೆ ಮೇಲೆ ಪ್ಯಾಲೆಟ್ನ ಮೇಲೆ ತಾಗ್ತದೆ. ಸ್ವರಗಳೆಲ್ಲವೂ ಕಂಠದಿಂದ ಹುಟ್ಟುವುದು. ಇದು ವಿಶುದ್ಧಿ ಚಕ್ರದ 16 ದಳಗಳ 16 ಅಕ್ಷರಗಳ ಕಥೆ ಅದು. ಸೊ ಇದೆಲ್ಲವೂ ಕಂಠದಿಂದ ಹುಟ್ಟುತ್ತದೆ, ಇದಕ್ಕೆ ಕಂಠ್ಯ ಅಂತ. ಇನ್ನು ಕ, ಚ, ಟ, ತ, ಪ ಅಂತ ಅಂದರೆ ಕಕ, ಗಗ, ಞ, ಚಚ, ಜಜ, ಞ, ಟಟ, ಡಡ, ನ, ತತ, ದದ, ನ, ಪಾಪ, ಬ, ಮ. ಈ 25 ಅಕ್ಷರಗಳು ಹೇಗೆ ಅಂತೇಳಿದರೆ
ಮೊದಲು ತಾಳು ಮೂಲದಿಂದ ಬರ್ತದೆ, ಅದಕ್ಕೆ ತಾಳವ್ಯ ಅಂತ. ಚ ಅಂತ ಹೇಳುವಾಗ ನಾಲಗೆಯ ಮಧ್ಯದ ಭಾಗ ಮೇಲೆ ಹೋಗಿ ತಾಗ್ತದೆ ಪ್ಯಾಲೆಟ್ಗೆ, ಇದು ಮೂರ್ಧನ್ಯ. ಟ ಅಂತ ಹೇಳುವಾಗ ನಾಲಗೆಯ ಹಿಂಭಾಗ ಹೋಗಿ ಪ್ಯಾಲೆಟ್ಗೆ ತಾಗ್ತದೆ. ತ ಅಂತ ಹೇಳುವಾಗ ದಂತ್ಯ ಅಂತ, ಅದು ಹಲ್ಲಿನ ಹಿಂಭಾಗಕ್ಕೆ ತಾಗ್ತದೆ. ಪ ಅಂತ ಹೇಳುವಾಗ ಓಷ್ಟ್ಯ ಅಂತ, ಇದು ಎರಡು ತುಟಿಗಳು ತಾಗ್ತದೆ. ಹೀಗೆ ಆ ಸ್ವರಗಳು ಮತ್ತು ವ್ಯಂಜನಗಳು ಹೇಗೆ ಉತ್ಪತ್ತಿ ಆಯಿತು, ಅದು ಹೇಗೆ ಹೊರಗೆ ಬಂತು, ಇದರಲ್ಲಿ ಮುಖ್ಯ ಪ್ರಾಣನ ಕಥೆಯೂ ಇದೆ. ಅದಕ್ಕೆ ಹನುಮಂತ ಅಂತ. ಹನುಮಂತ ಅಂತ ಹೇಳಿದರೆ ಉದ್ದ ಮುಸುಂಟಿನವ. ಯಾಕೆ ಉದ್ದ ಮುಸುಂಟಿನವ ಅಂತ ಹೇಳಿದಲ್ಲಿ ಆಕಾಶದಲ್ಲಿ ಇಂದ್ರನು ಹೋಗ್ತಾ ಇದ್ದ, ಆಗ ಮುಖ್ಯ ಪ್ರಾಣ ಕೆಳಗಿನಿಂದ ಮೇಲಕ್ಕೆ ಹಾರ್ತಾನೆ. ಯಾಕಂದರೆ ಇಲ್ಲಿ ಚಿಂತಾಮಣಿ ಗ್ರಹದಲ್ಲಿ ಪ್ರತಿಯೊಬ್ಬನ ಭ್ರೂಮಧ್ಯದ ಒಳಗೆ ಅದು ಕೆಂಪು ಹಣ್ಣಿನ ಹಾಗೆ ಕಾಣ್ತದೆ. ಅದಕ್ಕೆ ಕಾಶ್ಮೀರ ಫಲ ಅಂದರೆ ಆ್ಯಪಲ್ ಅಂತ. ಸೂರ್ಯನನ್ನು ನೋಡಿ ಮುಖ್ಯ ಪ್ರಾಣ ಅದು ಹಣ್ಣು ಅಂತ ತಿಳಿದು ತಿನ್ನಲಿಕ್ಕೆ ಹೋದ. ಹೀಗೆ ಹಾರಿದಾಗ ಇಲ್ಲಿ ಆಕಾಶದಲ್ಲಿ ಸಂಚರಿಸ್ತಾ ಇರುವಂಥ ಇಂದ್ರ ಅವ ತನ್ನ ವಜ್ರಾಯುಧದಿಂದ ಆ ಮುಖ್ಯ ಪ್ರಾಣನ ಮುಖಕ್ಕೆ ಹೊಡಿತಾನೆ. ಇನ್ನು ಹಾಗೆ ಆ ಪೆಟ್ಟು ಬೀಳುವುದು, ಮತ್ತು ಮುಖ ಉದ್ದ ಆಗುವುದು. ಹಾಗೆ ಉದ್ದ ಆಯ್ತಂತ ಹೇಳಿದರೆ ಆ ಮುಖ್ಯ ಪ್ರಾಣನಿಂದಾಗಿ ಸ್ವರಗಳು ಹೊರಗೆ ಬಂತು, ಅಕ್ಷರಗಳು ಹೊರಗೆ ಬಂತು. ಹೇಗೆ ಬಂತು ಕೇಳಿದರೆ ಅದು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ಮುಖ್ಯ ಪ್ರಾಣ ಇರುವುದೀಗ ಪರದಲ್ಲಿ, ಚಕ್ರಗಳೆಲ್ಲ ಇರುವುದು ಪರದಲ್ಲಿ. ಚಕ್ರಗಳ ದಳಗಳ ಅಕ್ಷರಗಳು ಈ ಅಕ್ಷರಗಳು. ನಾಕ್ಷರತೀತಿ ಅಕ್ಷರ, ಯಾವುದಕ್ಕೆ ನಾಶವೇ ಇಲ್ಲ, ಅದಕ್ಕೆ ಅಕ್ಷರ ಅಂತ ಹೆಸರು. ಇಂಥ ಈ ಅಕ್ಷರ ಏನಿದೆ ಇದಕ್ಕೆ ಶ್ರೀವಿದ್ಯೆ ಅಂತ ಹೆಸರು. ಯಾಕಂದರೆ ಈ ಅಕ್ಷರಗಳಲ್ಲಿ ಶ್ರೀವಿದ್ಯೆ ಇದೆ. ಇನ್ನು ಶ್ರೀವಿದ್ಯೆಯಲ್ಲಿ ಎರಡು ವಿಧ, ಒಂದು ಆದಿವಿದ್ಯೆ, ಇನ್ನೊಂದು ಕಾದಿವಿದ್ಯೆ ಅಂತ. ಆದಿವಿದ್ಯೆ ಅಂತ ಹೇಳಿದರೆ ಆದಿವಿದ್ಯೆ ಅಂತ ಹೇಳಿ ಆ ಇ ಉ. ಹಾಗೆ ಆದಿವಿದ್ಯೆ ಅಂದರೆ ಕಕ ಕಿ ಕಿ ಇದೆಲ್ಲ ಕಕ ಗ ಗ ಞ ಚ ಚ ಜ ಜ ಞ, ಹೀಗೆ ಕಾದಿವಿದ್ಯೆ. ಇನ್ನು ಈ ಶ್ರೀವಿದ್ಯೆಯನ್ನು ಮೊದಲು ಯಾರು ಸಾಕ್ಷಾತ್ಕರಿಸಿಕೊಂಡ್ರು, ಯಾರು ನೋಡಿದ್ರು? ಈ ಆದಿವಿದ್ಯೆಯನ್ನು ನೋಡಿದವ ದತ್ತಾತ್ರೇಯ ಅಂತ, ಕಾದಿವಿದ್ಯೆಯನ್ನು ನೋಡಿದವ ಮನ್ಮಥ ಅಂತ. ಅಂದರೆ ಮನ್ಮಥ ಶಿವನಿಗೆ ತನ್ನ ಪಂಚಬಾಣಗಳನ್ನು ಬಿಟ್ಟಾಗ ಏನಾಯ್ತಲ್ಲಿ, ಆ ಶಿವಶಕ್ತಿ ಯುಕ್ತ ಆಗುವಾಗ, ಅದಕ್ಕಿಂತ ಮೊದಲು ಸುಬ್ರಹ್ಮಣ್ಯ ಹುಟ್ಟುವಾಗ ಏನಾಯಿತು, ಹೇಗೆ ಆ ಚಕ್ರಗಳು ಜಾಗೃತಗೊಂಡವು, ಆ ಶಿವಶಕ್ತಿ ಯುಕ್ತವಾದಂಥ ಸ್ಥಿತಿಯಲ್ಲಿ ಯೋಗಿ ಹೇಗೆ ನಿಂತ, ಇದೆಲ್ಲವೂ ಆ ಕಾದಿವಿದ್ಯೆ. ಕಾ ಅಂತ ಹೇಳಿದರೆ ಕು ಪ್ಲಸ್ ಆ ಕಾ ಅಂತ. ಇಲ್ಲಿ ಕು ಅಂತ ಹೇಳಿದರೆ ಶಿವ, ಆ ಅಂತ ಹೇಳಿದರೆ ಶಕ್ತಿ ಅಂತ ಹೇಳಿದರೆ ಆದಿವಿದ್ಯೆ ಏನಿದೆ ಅದೆಲ್ಲವೂ ಶಕ್ತಿವಾಚಕಗಳು ಅಂತ. ಇನ್ನು ಕಕ ಗಗ ಞ ಇದು ಶಿವಶಕ್ತಿ ಯುಕ್ತವಾಗಿರುವಂಥದ್ದು. ಅಂದರೆ ಕು ಪ್ಲಸ್ ಆ ಕಾ, ಕು ಪ್ಲಸ್ ಆ ಕಾ. ಇನ್ನು ಈ ಶಿವಶಕ್ತಿ ಯುಕ್ತವಾಗಿರುವಂಥ ಯಾವ ಈ ಕಾದಿವಿದ್ಯೆ ಇದೆ, ಇದನ್ನು ಹಯಗ್ರೀವ ಅಗಸ್ತ್ಯನಿಗೆ ಹೇಳಿದ ಅಂಥೇಳಿ ಲಲಿತಾ ತ್ರಿಶತಿಯಲ್ಲಿ ಬರ್ತದೆ. ಏನು ಹೇಳಿದ? ಹಯಗ್ರೀವ ಅಗಸ್ತ್ಯನಿಗೆ ಲಲಿತಾ ಸಹಸ್ರನಾಮ, ಲಲಿತೋಪಾಖ್ಯಾನ ಇದನ್ನೆಲ್ಲವನ್ನು ಹೇಳಿಕೊಟ್ಟಿದ್ದಾನೆ. ಎಲ್ಲವನ್ನು ಕೇಳಿಸಿಕೊಂಡಂಥ ಶಿಷ್ಯ ಅಗಸ್ತ್ಯ ಅವ ಋಷಿ. ಅಂಥ ಋಷಿಗೆ ಗೊತ್ತಾಗ್ತದೆ ಗುರು ಯಾವುದೋ ಒಂದನ್ನು ಹೇಳದೆ ಬಾಕಿ ಇಟ್ಟಿದ್ದಾನೆ. ಆಗ ಅಗಸ್ತ್ಯ ಗುರು ಹತ್ರ ಕೇಳ್ತಾನೆ, ನೀವು ಯಾವುದೋ ಒಂದನ್ನು ಬಾಕಿ ಇಟ್ಟಿದ್ದೀರಿ, ಅದನ್ನು ನನಗೆ ದಯವಿಟ್ಟು ತಿಳಿಸಿಕೊಡಿ. ಹಯಗ್ರೀವ ಹೇಳ್ತಾನೆ, ಇಲ್ಲ, ನಿನಗೆ ಹೇಳುವಂಥದ್ದನ್ನೆಲ್ಲ ಹೇಳಿ ಆಗಿದೆ, ಇನ್ನು ನೀನು ಇದನ್ನು ಅಭ್ಯಾಸಿಸಿ ಮತ್ತು ಅವಳನ್ನು ನೀನು ಸಾಕ್ಷಾತ್ಕರಿಸಿಕೊ ಅಂತ ಹೇಳ್ತಾನೆ. ಆದರೆ ಈ ಶಿಷ್ಯ ಬಿಡುವುದಿಲ್ಲ. ಶಿಷ್ಯ ಗುರುವಿನ ಎರಡು ಪಾದವನ್ನು ಗಟ್ಟಿ ಹಿಡಿತಾನೆ. 1 ದಿನ, 2 ದಿನ, 3 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ, 2 ವರ್ಷ, 3 ವರ್ಷ ಕಾಲನ್ನು ಬಿಡುವುದಿಲ್ಲ. ಆಗ ಅವಳು ಹೇಳ್ತಾಳೆ, ಹಯಗ್ರೀವ ಅಗಸ್ತ್ಯನಿಗೆ ಹೇಳಿಕೊಡು. ಇನ್ನು ಹೇಗೆ ಹೇಳಿಕೊಡುವುದು? ಇದು ಶಿವಶಕ್ತಿಯರ ಸಂಗಮದ ಕತೆ. ಬ್ರಹ್ಮಾಂಡದಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಶಿವಶಕ್ತಿ ಯುಕ್ತವಾಗಿರುವಂಥ ವಸ್ತುಗಳು. ಇನ್ನೊಂದು ಹೇಗಿದೆ,
ಈ ಪ್ರಪಂಚದ ಸೃಷ್ಟಿ ಹೇಗೆ ಆಯಿತು? ಇದು ಸ್ಫೋಟಿಸ್ತಾ ಆ 300 ಬಾರಿ ಸ್ಫೋಟಿಸಿ ಈಗ ಇರುವಂಥ ಪ್ರಪಂಚ ಹೇಗೆ ಸೃಷ್ಟಿ ಆಯಿತು? ಇದನ್ನು 300 ಶಬ್ದಗಳಲ್ಲಿ ಹಯಗ್ರೀವ ಅಗಸ್ತ್ಯನಿಗೆ ಹೇಳಿಕೊಡ್ತಾನೆ. ಇನ್ನು ಈ 300 ಶಬ್ದಗಳಲ್ಲಿ ಮೊದಲ ಅಕ್ಷರ ಯಾವುದಿದೆ, ಇದೆಲ್ಲವೂ ಷೋಡಶಿ ಮಂತ್ರದ ಅಕ್ಷರಗಳು. ಈ ಷೋಡಶಿ ಮಂತ್ರ ಹೇಳಿದರೆ ಇಲ್ಲಿ ಪಂಚದಶಿ ಮಂತ್ರ 15 ಅಕ್ಷರಗಳಿದೆ. ಈ 15 ಅಕ್ಷರಗಳು ಶ್ರೀಂ ಅನ್ನುವಂಥ ಒಂದು ಅಕ್ಷರವನ್ನು ನೀವು 15 ತುಂಡು ಮಾಡಿದರೆ ಏನು ಸಿಗ್ತದೆ ಅದು. ಇನ್ನು ಈ ಮಂತ್ರ ಎಲ್ಲಿದೆ? ಈ ಮಂತ್ರ ಆ ಲಲಿತಾ ತ್ರಿಶತಿಯಲ್ಲಿದೆ. ಅಲ್ಲಿ 20 ಹೆಸರುಗಳು, ಅದರಲ್ಲಿ ಒಂದೊಂದು ಅಕ್ಷರ ಇದೆ. ಹೀಗೆ 300 ಹೆಸರಾಗುವಾಗ 15 ಅಕ್ಷರ ಆಗ್ತದೆ. ಏನು ಹೇಳಿದ ಹಯಗ್ರೀವ? ಕಕಾರ ರೂಪ ಕಲ್ಯಾಣಿ, ಕಲ್ಯಾಣ ಗುಣಶಾಲಿನಿ, ಕಲ್ಯಾಣ ಶೈಲ ನಿಲಯ, ಕಾಮನೀಯ ಕಲಾವತಿ. ಏನು ಹೇಳಿದ ಹಯಗ್ರೀವ ಈಗ ಅಗಸ್ತ್ಯನ ಹತ್ರ? ಕಕಾರ ರೂಪ ಕಲ್ಯಾಣಿ. ಕಕಾರ ರೂಪ ಕಲ್ಯಾಣಿ ಅಂತ ಹೇಳಿದರೆ ಕು ಪ್ಲಸ್ ಆ ಸೇರಿ ಕ ಅನ್ನುವಂಥ ಒಂದು ರೂಪಕ್ಕೆ ಬಂತು ಅಂತ ಹೇಳಿದರೆ ಅಲ್ಲಿ ಶಿವಶಕ್ತಿ ಯುಕ್ತವಾಯಿತು ಅಂತ. ಇವತ್ತು ಯಾರದ್ದು ಮದುವೆ ಆಯಿತು, ಅವಳಿಲ್ಲಿ ಕಲ್ಯಾಣಿ. ಅವಳು ಯಾರು? ಕಕಾರ ರೂಪ ಕಲ್ಯಾಣಿ. ಈ ಮದುವೆ ಆದ ನಂತರ ಏನಾಯಿತು? ಕಲ್ಯಾಣ ಗುಣಶಾಲಿನಿ. ಅವಳಲ್ಲಿ ಗುಣಗಳು ಹುಟ್ಟಿತ್ತು. ಏನು ಗುಣಗಳು ಹುಟ್ಟಿತ್ತು? ಮದುವೆ ಆದ ತಕ್ಷಣ ಸತ್ವ ರಜೋ ತಮೋ ಅನ್ನುವಂಥ 3 ಗುಣಗಳು ಹುಟ್ಟಿತ್ತು ಅಂತ ಹೇಳಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂಥ 3 ತತ್ವಗಳು ಹುಟ್ಟಿತ್ತು ಅಂತ. ಕಲ್ಯಾಣ ಶೈಲ ನಿಲಯ. ಹೀಗೆ ಮದುವೆ ಆದವಳು ಯಾರು? ಪರ್ವತರಾಜನ ಮಗಳು. ಶೈಲ ನಿಲಯ ಅಂದರೆ ಪರ್ವತದಲ್ಲಿ ಮನೆ ಮಾಡಿರುವವಳು ಅಂತ. ಅದು ಯಾರು? ಅದು ಚಿಂತಾಮಣಿ ಗ್ರಹ, ಪಿನಿಯಲ್ ಗ್ಲ್ಯಾಂಡ್, ಪಾರ್ವತಿ. ಸೊ ಮೊದಲು ಪಿರಮಿಡ್ ಅನ್ನುವಂಥ ಪರ್ವತ. ಇನ್ನು ಪಿರಮಿಡ್ ಆದ ನಂತರ ಅದರ 3ನೇ ಒಂದು ಭಾಗದಲ್ಲಿ ಅಗ್ನಿ ಕೇಂದ್ರ. ಇದಕ್ಕೆ ಪೈರಾಮಿಡ್, ಅಗ್ನಿ ಕೇಂದ್ರ ಅಂತ. ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ಪಾಯಿಂಟ್. ಅದರ ದೇವಸ್ಥಾನದಲ್ಲಿ ಎಲ್ಲಿ ನಾವು ಮೂರ್ತಿಯನ್ನು ಇಡ್ತೇವೆ ಆ ಜಾಗದು ಸೆಂಟರ್ ಆಫ್ ಗ್ರಾವಿಟಿ ಪಾಯಿಂಟ್. ಇಲ್ಲಿ ಸ್ವಯಂ ಅಗ್ನಿ ಇದೆ, ಪಾರ್ವತಿ ಇದೆ. ಯಾಕಂತ ಹೇಳಿದರೆ ಆ ಮಾಡನ್ನೆಲ್ಲ ನಾವು ಪಿರಮಿಡ್ ಶೇಪಲ್ಲೇ ಕಟ್ಟಿರ್ತೇವೆ. ಇವಳು ಕಲ್ಯಾಣ ಶೈಲ ನಿಲಯ, ಪರ್ವತದ ಮಗಳು. ಕಾಮನೀಯ ಕಲಾವತಿ. ಕಾಮನೀಯ ಅಂತ ಹೇಳಿದರೆ ಭಕ್ತರ ಕಾಮನೆಗಳನ್ನು ಈಡೇರಿಸುವವಳು. ಅವಳು ಯಾರು? ಕಲಾವತಿ. ಕಲಾವತಿ ಅಂತೇಳಿ ಚಂದ್ರನಿಗೆ 16 ಕಲೆಗಳಿದೆ. ಆ ಚಂದ್ರನ 16 ಕಲೆಗಳಿಗೆ ಅನುಗುಣವಾಗಿ ನಮ್ಮ ಶರೀರ ಇಲ್ಲಿ ಕಾರ್ಯಾಚರಿಸುವುದು. ಅದಕ್ಕೋಸ್ಕರ ಅವಳಿಗೆ ಷೋಡಶಿ ಅಂತ ಹೆಸರು. ಅಂತ ಆ ಷೋಡಶಿ ಮಂತ್ರ ಏನುಂಟು ಅದು ಆ ಶಕ್ತಿಯ ಮಂತ್ರ. ಹೀಗೆ ಆ ಕಾದಿ ವಿದ್ಯೆ ಹುಟ್ಟುತ್ತದೆ. ಈ ಕಾದಿ ವಿದ್ಯೆಯಲ್ಲಿ ಆ ಕಕ ಗಗನ ಚಚ ಜಜ ಟಟ ಡಡ ನ ಅನ್ನುವಂಥ ಏನು ಅಕ್ಷರಗಳು ಬರ್ತದೆ, ಇದು ಮೊದಲು ಅನಾಹತ ಚಕ್ರದ 12 ದಳಗಳ ಅಕ್ಷರ. ಕಕ ಗಗನ ಚಚ ಜಜ ಟ ಠ. ಇನ್ನು ಹಾಗೆ ಕೆಳಗೆ ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಹಾಗೆ ಮೂಲಾಧಾರ ಚಕ್ರ. ಹೀಗೆ ಮೂಲಾಧಾರದಿಂದ ಸಹಸ್ರಾರದವರೆಗೆ 48 ದಳಗಳಿದೆ. ಅದಲ್ಲದೆ ಇಲ್ಲಿ ಲಂ ವಂ ರಂ ಯಂ ಹಂ ಅಂತೇಳಿ ಮತ್ತೆ 5 ಅಕ್ಷರಗಳು ಸೇರಿ 53 ಅಕ್ಷರಗಳಾಯಿತು. ಇನ್ನು ಹಂ ಕ್ಷಂ ಸಂ ಅಂತೇಳಿ ಆಜ್ಞಾ ಚಕ್ರದಲ್ಲಿ 3 ಅಕ್ಷರಗಳು. ಇದರಿಂದ ಸಂಸ್ಕೃತದಲ್ಲಿ 56 ಅಕ್ಷರಗಳಂತ. ಇನ್ನು ಸ್ವರದಿಂದ ಹುಟ್ಟಿದ್ದು, ಇನ್ನು ಈ ವಿಶುದ್ಧಿ ಚಕ್ರ ಆಕಾಶ ತತ್ವದಿಂದ ಹುಟ್ಟಿದಂಥ ಅಕ್ಷರ ಯಾವುದು ಕೇಳಿದರೆ ಅದು ಆದಿವಿದ್ಯೆ. ಇದು ದತ್ತಾತ್ರೇಯನ ವಿದ್ಯೆ. ಇಂದಿನ ಸಂಚಿಕೆಯ ಉಳಿದ ಭಾಗಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಈ ಸಂಚಿಕೆಯನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.